ಯಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಇಬ್ಬರು ಅಣ್ಣ ತಮ್ಮ ನಾವು ಹೆಂಗಿದ್ವಿ, ನೀನೇನೋ ಹೇಳಿಬಿಟ್ಟು ನಿಮ್ಮ ತಮ್ಮನ್ನ ಕೊನೆವರೆಗೂ ಕೈ ಬಿಡಬೇಡ ಅಂಥೇಳಿ. ರಾಮ ಲಕ್ಷ್ಮಣ ಇದ್ದಂಗಿದ್ವಿ. ಊರಾಗೆಲ್ಲ ಮಂದಿ ಏನಪ್ಪ ಇದ್ರೆ ಶಂಕರಪ್ಪನಂಗೆ ಗಿರಿಯಪ್ಪನಂಗೆ ಇರಬೇಕು ಅಂಥೇಳಿ ಮಾತಾಡ್ತಿದ್ರು. ಹೆಂಡ್ತಿ ಮಂದಿಯಿಂದ ಹೆಂಡ್ತಿ ಮಾತು ಕೇಳಿ ತಮ್ಮ ಬ್ಯಾರಿನ ಮನೆ ಮಾಡ್ಕೊಂಡ. ಇರಲಿಲ್ಲ ಏನೆಲ್ಲ ನಮ್ಮ ಮನೆ ಬರ. ಇದು ಹುಡುಗರಿಗೆ ಬಾ ಅಂತ ಹೇಳಿದ್ದೆ, ಹೊರ್ಯಾಕ ಇನ್ನೂ ಬಂದಿಲ್ಲ ನೀವು. ಟ್ಯಾಕ್ಟ್ರಿನವ್ರಿಗೆ ಬರ್ಲೇ ಹುಡುಗ ಇತ್ತಾಗ ಬಂದು ಇಲ್ಲಣ್ಣ ಕೆಲಸ ಇತ್ತು. ಯಾಕೆ ನೀ ಇಲ್ಲಾಕೆ ನಿಂತೆ ಹೊಲಕ್ಕೆ ಹೋಗಿಲ್ಲಣ್ಣ? ಇಲ್ಲಪ್ಪ ಹೊಲಕ್ಕೆ ಹೊಂಟಿದ್ದೆ. ಇದು ಗೊಬ್ಬರ ಐತಲ್ಲಪ್ಪ, ಮತ್ತು ಇದ ಗೊಬ್ಬರನ ಏರಿಸ್ಬೇಕು ನಾಳೆ ಹೊಲಕ್ಕೆ. ಅದ್ರ ಸಲುವಾಗಿ ಟ್ಯಾಕ್ಟ್ರಿನವ್ರಿಗೆ ಹೇಳಿ ಬಂದಿದ್ನೆ. ಬರ್ತೀನಿ ರೀ ಅಂದಿದ್ದ, ಯಾಕೆ ಬಂದಿಲ್ಲ ನೋಡ್ಕೊಂಡು ನಿಂತಿದ್ದೆಪ್ಪ. ಏನ ಭಾಳ ಚಲೋ ಆತು ನೋಡಿ, ನೀ ಕೆಲಸ ಮಾಡಕತ್ತಿ ಅಂತ ಮಾಡ್ಬೇಕಲ್ಲಪ್ಪ. ಅತ್ತಿಗೆ ಪಾರ್ವತಿ ಭಾಳ ಚಲೋಕಿದಾಳ, ಹಂಗೆ ಶಾಣಕ್ಕೆ ಇದಾಳೆ. ಅಲ್ಲ ಹೊಟ್ಟು ಮಾರಿ ಎಮ್ಮಿ ತೊಗೊಂಡ್ಲ. ನನ್ನ ಹೆಂಡತಿನೂ ಐತಿ, ಏನೋ ಕಲ್ತಾನೆ ಅಂಥೇಳಿ ದೊಡ್ಡಸ್ತನ ಮಾಡಕ್ಕೆ ಹೋಗಿ ಅದೇನೋ ಮಾಡಕ್ಕೆ ಹೋಗಿ ಏನೋ ಒಂದು ಮಾಡ್ಕೊಂಡ್ಬಿಡ್ತೀನಿ. ನಾ ಬೇಡ ಅಂತಂದ್ರೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಇದ್ದು ಬದ್ದು ರೊಕ್ಕ ಎಲ್ಲ ಚೀಟಿ ದುಡ್ಡು ಅಂತೇಳಿ ಹಾಕಿಸ್ಬಿಟ್ಲ. 1-2 ಅಂತೇಳಿ ಆಸೆಗೆ ಬಿದ್ವಿ. ಇವರು ಬರೋದೆಲ್ಲ ಕಳ್ಕೊಂಡ್ವಿ. 1 ಇಲ್ಲ 2 ಇಲ್ಲ, ಎಲ್ಲ ಮುಳುಗಿ ಹೋಗ್ಬಿಡ್ತು. ಇರಲಿ ಬಿಡು, ಆಗಿದ್ದಾಗಿ ಹೋಗೈತಿ. ಈಗ ಎಲ್ಲಿ ಹೊಂಟಿ? ಈಗ ಸ್ವಲ್ಪ ಅಲ್ಲೇ ಚಂದ್ರಪ್ಪನ ಅಂತ ಕೊಂಡಿದ್ದೆ. ಅವನಂತೇಳಿ ಯಾಕಲಿ? ಅವನಂತೇಳಿ ವ್ಯವಹಾರ ಮಾಡಿದ್ರೆ ಮನಿ ಮಠ ಎಲ್ಲ ಮಾರಿಸೇ ಬಿಡ್ತಾನೆ ಮಗ ಅವ. ಏನ ಮನಿ ಮಠ ಹೋದ್ರೂ ಚಿಂತಿಲ್ಲ, ಸದ್ಯಕ್ಕೆ ನನ್ನ ಘಟ ಉಳಿದ್ರೆ ಸಾಕಾಗೈತಿ. ಯಾಕೆ ಏನಾಯ್ತು? ಅಂಥದ್ದೇನಾಗೈತಿ ಗೊತ್ತಲ್ಲ, ಎಲ್ಲ ವ್ಯವಹಾರ ಮಾಡಿ ರೊಕ್ಕ ಎಲ್ಲ ಹಾಳು ಮಾಡಿಬಿಟ್ಟಾಳ. ಅದ್ರಾಗ ಬೇರೆ ಮಂದಿ ಕಡೆ ಇಸ್ಕೊಂಡ್ಬಿಟ್ಟವಿ. ಮತ್ತು ಅವ್ರಿಗೆ ಕೊಡ್ಬೇಕಲ್ಲ, ಈಗ ಕುತ್ತಿಗೆ ಬಂದತಿ. ಏನು ಮಾಡಿ ಮತ್ತೆ ಪಾರ್ ಮಾಡೋದು ಬರ್ತಂತ ತಗೊಂಡು. ಹೋಯ್ ಬಾ. ಹೇಳೋರಿಲ್ಲದ ಮನೆ ಹಾಳಾಗಿ ಹೋತಂತ ನೋಡು. ನಿಮ್ಮ ಹತ್ರ ಕಂಡ ಅಂದಿರ್ಬೇಕು. ಎಲ್ಲರೂ ಕೂಡಿದಿತ್ತಂದ್ರೆ ಹಿಂಗೆ ಯಾಕೆ ಹಾಕಿತ್ತು ಬಾಳೆ? ಹೆಂಡ್ತಿ ಮಾತು ಕೇಳಿ ಬೇರೆ ಆದಿ ಹಿಂಗೆ ಹಾಕಿ ಕುಂತು ಬಾಳೆ ನಿಂದು. ಏನು ಹುಡುಗರು, ಏನು ಕತ್ತಿನೋ, ಅದೆಷ್ಟು ಸಾಲ ಆಗೈತಿ. ಅಯ್ಯ ಇಲ್ಲೇದೀನಿ ನೀನು. ಅಲ್ಲಿ ಮನ್ಯಾಗ ರೊಟ್ಟಿ ಮಾಡಿಟ್ಟು ಕಾಯ್ಕೊಂತ ನಿಂತೀನಿ. ಬಾ ಗಡ ರೊಟ್ಟಿ ಉಣ್ಬ. ಬಿಸಿಲು ನೋಡ್ರಿ ನೆತ್ತಿ ಮೇಲೆ ಸುಡಾದೈತಿ. ನಾ ನೋಡಿದ್ರಿ ಎಮ್ಮಿ ಮೇಸಕ್ ಹೋಗ್ಬೇಕು. ಜಲ್ದಿ ಉಂಡು ಹೋಗಂತಿ ಬಾ. ಉಣ್ತೇನೆ ನಾನು. ಅದಾತು ಬಾಯಾಗ ನೀರು ತರ್ಸಕೋಬೇಡ, ಅದನ್ನ ಮಾಡೀನಿ ಇದನ್ನ ಮಾಡೀನಿ ಅಂತೇಳಿ ಎಮ್ಮಿ ಬಿಚ್ಚಿ ಬಿಟ್ಟೇನಿ ಅಂತಂದು ಮತ್ತೆ ಹೋಗಿ ಯಾರ್ದಾರ ಅಂಗಳದಾಗ ಸಗಣಿ ಹಾಕಿದ್ರಿ ಹಂಗ ಹಾಕಿದ್ರೆ ಹಾಕೇ ಒಲ್ಲೇಕ. ನಾ ಬಿಟ್ಟೇನೇನು, ನನ್ನ ಜೀವನ ಆದ್ರೂ ಬಿಟ್ಟೇನು, ಆದ್ರೆ ಸಗಣಿ ಮಾತ್ರ ಬಿಡಂಗಿಲ್ಲ ನಾನು. ನೀ ಹಂಗಾದಿ ಬಿಡ್. ಹೌದು ಆತಾತು. ಯಾರ್ದಾರ ಮನೆ ಮುಂದೆ ಹಾಕಿದ್ರೆ ನಡಿತೈತಿ ಬರೋಬ್ಬರಿ. ಆದ್ರೆ ನಿಮ್ಮ ತಂಗಿ ಅದಳಲ್ಲ ಸುಂದರಿ ದಾಕ್ಷಾಯಣಿ, ಅಕ್ಕಿ ಮುನಿ ಮುಂದೆ ಅಕಸ್ಮಾತ್ ಎಮ್ಮಿ ಸಗಣಿ ಹಾಕಿದ್ರ ಮನಿ ಹಾಕಿದಾಗಿರ್ಬೇಕು, ಅಂಗಳನೂ ಹಾಕಿದಾಗಿರ್ಬೇಕು. ಆದ್ರೆ ಆ ಸಗಣಿ ನಮ್ಮ ಎಮ್ಮಿದೈತಿ. ಬಿಡುದಿಲ್ಲ ಬಿಡಿ, ನೀ ಬಿಡುದಿಲ್ಲ. ಯಾಕೆ ಬಿಡ್ಬೇಕು? ಬಿಡುದಿಲ್ಲ. ನೀ ಏನು ನಡಿ ಮತ್ತೆ ಅಲ್ಲೋಡಲ್ಲೇ ನಿನ್ನ ಎಮ್ಮಿ ಬರೋಬ್ಬರಿ ಅಕ್ಕಿ ಮನೆ ಮುಂದೆ ಸಗಣಿ ಹಾಕ್ಯತ್ ನೋಡ. ಅಯ್ಯೋ ನನ್ನ ಶಿವನ. ಹೋಗಿ ಹಾಕಿ ಮನಿ ಬಾಕ್ಲ ಮುಂದೆ ಹಾಕ್ಬೇಕಾದ್ರೆ ಹೆಣ ಎತ್ಲಿ ಅಂತೀನಿ. ಅಯ್ಯ ನೀ ಗಡ ಬಾರೋ ಮರೆ, ಹೋಗಿ ಸಗಣಿನಾರ ತಕೊಂಬರ್ತೀನಿ ನಾನು. ಹೋಗಿ ನಾ ಅದಕ್ಕೆ ಅಲ್ಲಿ ಬರಲಿ, ನಾ ಹೋಗಿ ರೊಟ್ಟಿ ತಿಂತೀನಿ. ನೀ ರೊಟ್ಟಿ ತಿನ್ನೋ, ನಾ ಸಗಣಿ ಎತ್ಕೊಂಬರ್ತೀನಿ. ಹೋಗಿ ನೀ ಅಲ್ಲಿ ಹೋಗು, ಏನಾರು ತಿನ್ನು ಏನಾರು ಮಾಡಿ ಹೋಗುತ್ತೆ. ಯವ್ವ ಹೋಗಿ ಈಕೆ ಅಂಗಳದಾಗ ಹಾಕಿ ತೊಳೆದ್ರೆ ಹೆಣ ಎತ್ಲಿ. ಖಬರ್ದಾರ್, ಅಂಗಳ ನಮ್ಮದು. ಅಂಗಳ ನಿಮ್ದಾಗಿರ್ಬೇಕ, ಆದ್ರೆ ಸಗಣಿ ನಮ್ ಎಮ್ಮಿದೆ. ಅಂಗಳನೂ ನಮ್ಮದ, ಸಗಣಿನೂ ನಮ್ಮದ. ಸಗಣಿ ನಿಮ್ಮದ ಹೆಂಗ ಆಕತ್ತದ? ನಾ ಬಿಟ್ಟೇನೆ, ನಾವು ತಗೊಂಡೋಗಿ ತಿಪ್ಪಿಗೆ ಹಾಕಿ ಬರ್ತೀನಿ. ಲೇ ಪಾರ್ವತಿ, ಅಲ್ಲ ನಿನಗೆ ಎಷ್ಟರ ಸೊಕ್ಕ ಬಂದತ್ಲೆ ಅಂತೀನಿ. ಈ ಜಗತ್ನಾಗ ಎಮ್ಮಿ ಯಾರು ತಗೊಂಡಿಲ್ಲ, ನಾನ ತಗೊಂಡಿನಿ ಅನ್ನಂಗ್ ಮೆರ್ಯಾಕತ್ತಿಯಲ್ಲ. ಈ ನಿನ್ನ ಸೊಕ್ಕು ನನ್ನ ಮುಂದೆ ಏನು ನಡೆಯಂಗಿಲ್ಲ. ತೋರ್ಸಾಕ ಹೋಗ್ಬೇಡ. ಸಗಣಿ ಮುಟ್ಟಾರ ನೋಡ. ಅಯ್ಯ ಮುಟ್ಟೋದೇನ ತಗೊಂಡ ಮುಟ್ಟಿ ನೋಡ. ಮುಟ್ಟೋದೇನ? ಈ ಸಗಣಿ ತಗೊಂಡೋಗಿ ತಿಪ್ಪಿಗೆ ಹಾಕಿ ಬರ್ತೀನಿ. ಅನ್ನೋದರ ಏನಂತೆ ನೀನು? ನೀ ಅನ್ನೋದರ ಏನಂತ? ನೀ ಇಷ್ಟಕ್ಕ ಸುಮ್ಮನೆ ಆಗ್ಲಿಲ್ಲ ಅಂದ್ರೆ ಪಂಚಾಯತಿ ಕೊಡಿಸ್ತೀನಿ. ನಾ ಕೋರ್ಟಿಗೆ ಹೋಗ್ತೀನಿ. ಹೋಗ. ಸಗಣಿ ಹೋಗ್ವಲ್ದಕ್ಕ ನಾನು ಎಮ್ಮಿನೂ ಹೋಗ್ಲಿ. ಎಮ್ಮಿನೂ ಹೋಗ್ಲಿ. ನಾನು ಕೋರ್ಟಿಗೆ ಹೋಗ್ತೇನೆ. ಹೋಗ್ತೇನೆ. ಆದ್ರ ನೋಡಿಲ್ಲೇ, ನೀ ಕೋರ್ಟಿಗೆ ಹೋದ್ರ ನಾ ಸಗಣಿ ಬಿಡುದಿಲ್ಲ. ಏನಂತೀಯ? ನೀ ಏನಂತಿ? ನೀ ಏನಂತಿ? ದುಡಿಸ್ತಿ.